ಯಾವುದೇ ಹಾನಿ ಉಂಟು ಮಾಡಿಕೊಳ್ಳೋದ ಹಾಗೆ ನಾವು ಬದುಕು ನಡೆಸಿದ್ರೆ ನಮ್ಮದು ಸಾರ್ಥಕ ಬದುಕು ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದಿಷ್ಟೇ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಕೇಳಿ. ಅಂತರಾಳ ಮಧುರವಾದ ನೆನಪುಗಳು ಈ ಕಾರ್ಯಕ್ರಮ ಸರಣಿಯಲ್ಲಿ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಅಂತರಾಳ. ಅಂತರಾಳ ಅಂತರಾಳ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ಅಂತರಾಳ ಕಾರ್ಯಕ್ರಮದ ಸರಣಿಯಲ್ಲಿ ನಾವು ಹೊಸ ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾ ಇದ್ವಿ. ಇವತ್ತು ಕೂಡ ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನ ಪ್ರಸ್ತಾಪ ಮಾಡೋಕೆ ಅಂತ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ, ಈ ದಿನದ ವಿಷಯ ಆಸೆಯೇ ದುಃಖಕ್ಕೆ ಮೂಲ. ಈ ಒಂದು ಲೈನ್ ಅನ್ನ ಕೇಳಿದ್ರೆ ನಮಗೆ ಗೌತಮ ಬುದ್ಧ ನೆನಪಿಗೆ ಬರ್ತಾರೆ. ಅದೇ ಇವತ್ತಿನ ವಿಷಯ ವಸ್ತು, ಆಸೆ. ಆಸೆ ಪಡೆದೇ ಇರೋ ಮನುಷ್ಯ ಯಾರೂ ಇಲ್ಲ. ಆಸೆ ಅನ್ನೋದು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಜೀವಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಹಾಗೆ ಈ ಮನುಷ್ಯರಲ್ಲಿ ಆಸೆ ಅನ್ನೋದು ಸಾಮಾನ್ಯ. ಎಲ್ಲರೂ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಒಂದು ಇತಿಮಿತಿಯೊಳಗೆ ಇರಬೇಕು. ಮಿತಿಯನ್ನ ಮೀರಿದ ಆಸೆ ಪಡೋದು ತಪ್ಪು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಆಸೆಗಳಿಗೆ ಯಾವುದೇ ರೀತಿ ಎಲ್ಲೇ ಇಲ್ಲ. ಅದನ್ನ ನಮ್ಮ ಮನಸ್ಸಿನ ನಿಯಂತ್ರಣದ ಮೂಲಕ ನಾವು ಅದನ್ನ ತಡೆಗಟ್ಟಬೇಕು. ಹಾಗಾದ್ರೆ ತಾವೆಲ್ಲ ಯೋಚನೆ ಮಾಡಬಹುದು, ಆಸೆ ಪಡೋದು ತಪ್ಪಾ? ಖಂಡಿತ ಇಲ್ಲ, ತಪ್ಪಿಲ್ಲ. ಆಸೆ ಪಡೋದ್ರಲ್ಲಿ ನಮ್ಮ ವಿವೇಚನೆ ಮುಖ್ಯವಾಗಬೇಕು. ಯಾರೋ 10 ತೊಲ ಬಂಗಾರ ಹಾಕಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಆಗದೇ ಇರೋವಂಥದ್ದನ್ನ ನಾವು ಪೂರೈಸ್ಕೋತೀವಿ ಅಥವಾ ಸಾಲ ಸೋಲ ಮಾಡಿ ನಾವು ಅದನ್ನ ಮಾಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ. ಯಾಕೆಂದ್ರೆ ಒಬ್ಬರನ್ನ ನೋಡಿ ಇನ್ನೊಬ್ರು ಅದನ್ನ ಅನುಕರಣೆ ಮಾಡಿದಾಗ ಅದರ ಹೊಣೆಗಾರಿಕೆ ಮತ್ತೆ ಹೊರೆ ನಮ್ಮ ಮೇಲೆ ಬೀಳುತ್ತೆ. ಯಾವಾಗ ಸಾಲಗಾರರು ಬಂದು ಸಾಲವನ್ನ ಕೇಳಿದಾಗ ನಾವು ಶೂಲಕ್ಕೆ ಇರುವಂತ ಪರಿಸ್ಥಿತಿನ ತಂದುಕೊಳ್ಳದೆ ನಮ್ಮ ಇತಿಮಿತಿಯೊಳಗೆ ಏನು ನಮ್ಮ ಆಸೆ ಇದೆಯೋ ಅದನ್ನ ಪೂರೈಸ್ಕೊಳ್ತಾ ಹೋದಾಗ ಮನುಷ್ಯನ ಜೀವನ ಆರೋಗ್ಯಕರವಾಗಿರುತ್ತೆ. ಹಾಗೆ ಈ ಜೀವಿಗಳಲ್ಲೂ ಕೂಡ ಅಷ್ಟೇ. ಅವಕ್ಕೆ ಏನು ಹೆಚ್ಚು ನಮ್ಮಷ್ಟು ಆಸೆ ಬಯಕೆಗಳಿರಲ್ಲ. ಅವಕ್ಕೇನಿದ್ರು ಒಂದು ಮೇವು, ಒಂದೇನಾದ್ರೂ ಕುಡಿಬೇಕು ಅಂದಾಗ ಆಸೆ ಪಡ್ತವೆ ಹೊರತು ಅವುಗಳಿಗೆ ಜಾಸ್ತಿ ಮಾನವನಷ್ಟು ಅತಿ ಆಸೆ ದುರಾಸೆ ಯಾವುದೂ ಇರಕ್ ಸಾಧ್ಯ ಇಲ್ಲ. ಅವು ಮೇವು ಕಂಡ್ರೆ ಮೇಯ್ಬೇಕು, ಅಥವಾ ಏನಾದ್ರೂ ನೀರು ಅಥವಾ ಇನ್ನೇನಾದ್ರೂ ಒಂದು ಇಟ್ಟಿದ್ರೆ ಅದನ್ನ ಕುಡಿಬೇಕು ಅಂತ ಆಸೆ ಪಡೋದಷ್ಟೇ. ಅವುಗಳು ಪ್ರಾಣಿಗಳಿಗಾಗ್ಲಿ ಅಥವಾ ಅನ್ಯ ಜೀವಿಗಳಿಗಾಗ್ಲಿ ಇರುವಂತದ್ದು ಅವುಗಳ ಅವಶ್ಯಕತೆಯನ್ನ ಪೂರೈಸಿಕೊಳ್ಳೋದಕ್ಕೆ ಆಸೆ ಪಡ್ತವೆ ಅಷ್ಟೇ. ಅದನ್ನ ದುರಾಸೆ ಅಂತ ಹೇಳಕ್ಕಾಗಲ್ಲ. ಅದು ಅವುಗಳ ಒಂದು ನಿತ್ಯ ಕರ್ಮಗಳಲ್ಲಿ ಒಂದು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಏನ್ ಮಾಡ್ತೀವಿ, ನಮಗೆ ಅಗತ್ಯವಾದದ್ದಕ್ಕಿಂತ ಹೆಚ್ಚು ಸಂಗ್ರಹ ಮಾಡಿಟ್ಕೋತೀವಿ. ಅದು ಅತಿ ಆಸೆ. ಆದ್ರೆ ಅವುಗಳು ತಮಗೆ ಎಷ್ಟು ಅಗತ್ಯವಾಗಿ ಬೇಕೋ ಅಷ್ಟನ್ನು ಮಾತ್ರ ಆಹಾರ ಸಂಗ್ರಹಣೆ ಮಾಡಿ ಉಪಯೋಗಿಸ್ತವೆ. ಅವು ತಮ್ಮ ಇತಿಮಿತಿಯನ್ನ ಅರ್ಥಕೊಂಡು ಬದುಕು ನಡೆಸೋದನ್ನ ಕಲ್ತಿರ್ತವೆ. ಬಟ್ ನಾವು ಮಾನವರಾದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಆಸೆಗಳನ್ನ ನಿಯಂತ್ರಿಸ್ಕೊಳಕ್ಕಾಗದೆ ಒಬ್ರು ನೋಡಿ ಇನ್ನೊಬ್ರು ಹೊಟ್ಟೆ ಉರ್ಕೊಂಡು ಅವ್ರ ತರನೇ ನಾವು ಇರಬೇಕು. ಯಾರೋ ಒಬ್ರು ಮನೆ ಕಟ್ಸಿದ್ರು, ಅವ್ರ ಹತ್ರ ಹಣ ಇತ್ತು, ಅದಕ್ಕೆ ಸಂಬಂಧಪಟ್ಟ ಏನು ಒಂದು ಅಸೆಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವರು ಬ್ಯಾಂಕ್ ನಲ್ಲಿ ಅಡ ಇಟ್ಟೋ ಏನೋ ಒಂದು ಅವರು ಮನೆ ಕಟ್ಟಿದ್ರು ಅಂತಂದ್ರೆ ನಾವು ಅದೇ ತರ ಇರಬೇಕು ಅಂತ ಬಯಸಿ ಯಾವ್ಯಾವ್ದೋ ಖಾಸಗಿ ಸಂಸ್ಥೆಗಳಿಗೆ ಹೋಗಿ ಹಣ ತಗೊಂಡು ಬಂದು ನಾವು ಅವ್ರ ತರನೇ ಆಗ್ಬೇಕು ಅಂತ ಅದೇ ತರ ಮನೆಯನ್ನ ಕಟ್ಟಿ ಏನ್ ಮಾಡ್ತೀವಿ, ನಮ್ಮ ಕೈಲಿ ಹಣ ತೀರ್ಸಕ್ಕಾಗದೆ, ಆ ಸಾಲವನ್ನ ತೀರ್ಸಕ್ಕಾಗದೆ ಏನ್ ಮಾಡ್ತೀವಿ, ಒಂದಲ್ಲ ಒಂದಿನ ಅದು ಕುತ್ತಿಗೆಗೆ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಟ್ಟ ಪ್ರವೃತ್ತಿ ಬೆಳೀತಾ ಇದೆ. ಇದು ಯಾಕಾಗಿದೆ ಅಂದ್ರೆ ಅದಕ್ಕೆ ಕಾರಣನೇ ಆಸೆಗಿಂತ ದುರಾಸೆ ಅಂತ ಹೇಳ್ಬೋದು. ಇದನ್ನ ಯಾವುದನ್ನ ಮಿತಿ ಮೀರಿ ಬಯಸ್ತೀವೋ, ನಮ್ಮ ಕೈಗೆ ಎಟಕದೇ ಇರುವಂತ ವಸ್ತುವನ್ನ ನಾವು ಯಾವುದನ್ನ ಬಯಸ್ತೀವೋ ಅದೆಲ್ಲ ದುರಾಸೆಗಳಿಗೆ ಸಂಬಂಧಪಟ್ಟಿದ್ದು. ದುರಾಸೆಗಳೇ ಅವೆಲ್ಲ. ಆಸೆ ಅನ್ನೋದು ಯಾವತ್ತಿಗೂ ಕೂಡ ಮಿತಿಯೊಳಗೆ ಇರುತ್ತೆ. ಸಾಮಾನ್ಯವಾಗಿ ಮಿತಿ ಮೀರಿದ ಆಸೆನೆ ದುರಾಸೆ ಅಥವಾ ಅತಿ ಆಸೆ. ಅತಿ ಆಸೆ ಗತಿ ಕೆಡಿಸಿತು ಅಂತ ನಾವು ಒಂದು ಗಾದೆ ಕೇಳಿದ್ವಿ. ಹಾಗೆ ನಮ್ಮ ಜೀವನದಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲನ್ನ ಚಾಚಬೇಕೆ ಹೊರತು
ಹಾಸಿಗೆಗಿಂತ ಉದ್ದ ಕಾಲು ಚಾಚಿದ್ರೆ ನೆಲ ತಾಕತ್ತೆ. ಹಾಗೆ ನಾವು ಕೈಗೆಟಕದೇ ಇರುವಂಥದ್ದನ್ನ ಬಯಸೋದನ್ನ ಬಿಟ್ಟು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಏನ್ ಬೇಕೋ ಅದನ್ನ ಮಾತ್ರ ನಾವು ಆಸೆ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗಾಗಿ ಆಸೆಯನ್ನ ನಿರ್ಬಂಧಿಸ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು ಮಂಗನಂತೆ ಆಡ್ತಾ ಇರುತ್ತೆ. ಆ ಮಂಗನಂತೆ ಆಡುವಂತ ಮನಸ್ಸನ್ನ ನಾವು ನಿಯಂತ್ರಣಕ್ಕೆ ಒಳಪಡಿಸಿದಾಗ ಈ ಆಸೆಗೆ ಒಂದು ಬ್ರೇಕ್ ಹಾಕ್ಬಹುದು. ನಾವು ಈ ಆಸೆನ ತಡೆಗಟ್ಟಬಹುದು. ನಾವು ಮನಸ್ಸನ್ನ ಹೋಗೋ ಕಡೆ ಹರಿಯೋಕ್ ಬಿಟ್ಟು ಆಸೆನ ನಿಯಂತ್ರಣ ಮಾಡ್ತೀವಿ ಅಥವಾ ನಿರ್ಬಂಧಗೊಳಿಸ್ತೀವಿ ಅಂತಂದ್ರೆ ಅದು ಅಸಾಧ್ಯವಾದ ಮಾತು. ಹಾಗಾಗಿ ನಾವು ಆಸೆನ ಕಂಟ್ರೋಲ್ ನೀಡಬೇಕು ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು ಅಂದ್ರೆ ಯೋಗ, ಧ್ಯಾನ ಇವೆಲ್ಲವನ್ನು ಕೂಡ ನಿಯಮಿತವಾಗಿ ಮಾಡ್ತಾ ಇದ್ದಾಗ ಮನಸ್ಸು ತಾನಾಗೆ ನಮ್ಮ ನಿಯಂತ್ರಣಕ್ಕೆ ಸಿಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಹಾಗಾಗಿ ಯಾರು ಅತಿಯಾಗಿ ಅವಶ್ಯಕತೆಗಿಂತ ಬೇಡವಾದಂತ ವಸ್ತುಗಳನ್ನಾಗ್ಲಿ ಅಥವಾ ಯಾವುದೇ ಕೈಗೆ ಎಟಕಲಾರದಂತಹ ವಿಷಯದ ಬಗ್ಗೆ ಆಗ್ಲಿ ಆಸೆ ಪಡೋದನ್ನ ಬಿಟ್ಟು ನಾವು ಮತ್ತೆ ನಮ್ಮ ಬಂಧುಗಳು ಅಥವಾ ಇತರೆ ಸಂಬಂಧಿಕರು, ಸ್ನೇಹಿತರು ಎಲ್ಲರ ಜೊತೆಗೆ ನಾವೇ ಹೊಂದಿಕೊಂಡು ಚೆನ್ನಾಗಿ ಬಾಳಬೇಕು, ಬದುಕಬೇಕು ಅನ್ನೋದಾದ್ರೆ ಆಸೆಯನ್ನ ನಾವು ನಿಯಂತ್ರಣಗೊಳಪಡಿಸಿ ಅದರಿಂದ ಯಾವುದೇ ಹಾನಿ ಉಂಟು ಮಾಡಿಕೊಳ್ಳೋದ ಹಾಗೆ ನಾವು ಬದುಕು ನಡೆಸಿದ್ರೆ ನಮ್ಮದು ಸಾರ್ಥಕ ಬದುಕು ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಸ್ನೇಹಿತರೆ, ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಆಸೆ ಪಡೋದು ನಮ್ಮ ಇತಿಮಿತಿಯೊಳಗಿದ್ದು ಅದು ಸಾಧ್ಯವಾದಂತ ಆಸೆಯಾಗಿದ್ರೆ ಮಾತ್ರ ಅದನ್ನು ಪೂರೈಸಿಕೊಳ್ಳಿ. ಅದು ಆಗದೆ ಹೋದರೆ ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಂಡು ಸಮಯ, ಅವಕಾಶ, ಸಂದರ್ಭ ಒದಗಿ ಬಂದಾಗ ಮಾತ್ರ ನಿಮ್ಮ ಏನು ಆ ದುಬಾರಿ ಆಸೆಗಳೇನಿದೆಯೋ ಅದನ್ನ ಪೂರೈಸಿಕೊಳ್ಳುವಂತ ಪ್ರಯತ್ನ ಮಾಡಿ. ಅಲ್ಲದೆ ಹೋದರೆ ನಮ್ಮ ಜೀವನ ನರಕ ಸದೃಶವಾಗ್ಬಿಡುತ್ತೆ. ಅಂತ ನರಕ ನಮಗೆ ಬೇಕಾಗಿಲ್ಲ. ನಾವು ಜೀವನದಲ್ಲಿ ಸಂತೋಷವಾಗಿ, ಸಮಾಧಾನವಾಗಿ ಬದುಕನ್ನು ನಡೆಸೋದೇ ನಮ್ಮ ಮುಖ್ಯ ಗುರಿಯಾಗಿರಬೇಕು ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.